ಬಂದು ಬಿಡಿ ಶಿವ. ಹಾಂ ಯಪ್ಪ, ಟೈಮ್ಗೆ ಬಸ್ ಸ್ಟಾಪಲ್ಲಿ ಬಸ್ ಬರಲ್ಲ, ನಮ್ಮ ಈ ಬೋರ್ವೆಲ್ಲಲ್ಲಿ ನೀರು ಬರಲ್ಲ. ಆದರೆ ಶನಿವಾರ ಭಾನುವಾರ ಯಾವುದೇ ಕಾರಣಕ್ಕೂ 12 ಗಂಟೆಯಿಂದ 1 ಗಂಟೆ ಚಾಟ್ ಸ್ಟ್ರೀಟ್ ಕಾರ್ಯಕ್ರಮ ಬರೋದು ಮಿಸ್ಸೇ ಆಗಲ್ಲ. ಅದರಲ್ಲೂ ನಾನು ನಿಮ್ಮ ಜೊತೆ ಬಂದೇ ಬರ್ತೀನಿ. ನಾನು ನಿಮ್ಮ ಗೆಳೆಯ ಶರತ್. ಇವತ್ತಿನ ಚಾಟ್ ಸ್ಟ್ರೀಟ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 2 ಅಲ್ಟಿಮೇಟ್ ರೆಸ್ಟೋರೆಂಟ್ಸ್ ರೀ. ಒಂದು ವೆಜ್ಜು ಅಲ್ಲ ರೀ, ಒಂದು ನಾನ್ ವೆಜ್ಜು. ಅದು ತಕ್ಕನಾಗ ಅದು ಜೀರ್ಣ ಹಾಕಿ ಇನ್ನೊಂದು ಜಾಗ. 2 ತೋರಿಸ್ತೀನಿ. ಯಾವುದು ಅಂತ ತೋರಿಸ್ತೀನಿ. ಫಾಲೋ ಮೀ. ವೀಕೆಂಡು ಹೀಗೆ ಆಚೆ ಹೋಗೋಣ ಅಂತ ಬಂದಿದೆ. ಅದರಲ್ಲೂ ರಾಜಾಜಿನಗರ 6 ಬ್ಲಾಕ್ ಹತ್ರ ಪಾಸ್ ಆಗ್ತಿರ್ಬೇಕಾದ್ರೆ ಒಂದು ಸೂಪರ್ ಆಗಿರೋ, ಕಲರ್ಫುಲ್, ಅಟ್ರಾಕ್ಟಿವ್ ಆಗಿರೋಂಥ ಒಂದು ರೆಸ್ಟೋರೆಂಟ್ ನೋಡಿದೆ. ಆ್ಯಕ್ಚುಲಿ ನಾನು ಈ ರೆಸ್ಟೋರೆಂಟ್ ಬಗ್ಗೆ ಕೇಳಿದ್ದೆ, ಹಲವಾರು ವೆರೈಟಿಗಳು ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಸೊ ಯಾಕೋ ನಾಲ್ಗೆ ಬೇರೆ ತಡಿಲಿಲ್ಲ, ಹೊಟ್ಟೆ ಬೇರೆ ಕವ ಅಂತಿತ್ತು. ರುಚಿನೂ ನೋಡೋಣ, ನಿಮಗೂ ತಿಳಿಸ್ಕೊಡೋಣ ಅನಿಸ್ತು. ಅದಕ್ಕೆ ಇವತ್ತಿಲ್ಲಿ ಬಂದೀವಿ. ಎಲ್ಲಿ ಅಂದರೆ ರಾಜಾಜಿನಗರ 6 ಬ್ಲಾಕಲ್ಲಿರುವಂತಹ ಆಲ್ಬೇಕ್ ಅವರು. ಸೊ ಮಾಲೀಕರು ಇಲ್ಲೇ ಇದ್ದಾರೆ. ನಮಸ್ತೆ, ಹೇಗಿದ್ದೀರಾ? ಸೊ ಮತ್ತೆ ಸರ್ ವಿಶೇಷ? ಸರ್ ಮೊದಲೇನು ಗೊತ್ತಾ, ನಾನು ಆ್ಯಕ್ಚುಲಿ ಎಲ್ಲೋ ಹೋಗ್ತಿದ್ದೆ ಹಿಂಗೆ. ನಾನು ಈ ಜಾಗ ನಾನು ನೋಡಿದ್ದೆ ಬರಬೇಕು ಅನಿಸಿತ್ತು. ಆತುರ ಎಲ್ಲ ಇತ್ತು. ಸೊ ಇವತ್ತು ನಾನು ನಮ್ಮ ಟೀಮ್ ಸಮೇತ ಬಂದೀನಿ ಇಲ್ಲಿ. ಖುಷಿ ಆಗುತ್ತೆ. ಗ್ರೇಟ್ ಸರ್. ಆಲ್ಬೇಕ್ ಬಗ್ಗೆ ನೀವು ಹೇಳೋದಾದ್ರೆ ಎಷ್ಟು ವರ್ಷ ಆಯಿತು ಶುರುವಾಗಿ? ಸರ್ ಇದು ಆ್ಯಕ್ಚುಲಿ ಜೂನ್ 29, 2001 ಸ್ಟಾರ್ಟ್ ಆಗಿದ್ದು. 2001 ನೀವೇ ಅವಾಗಿಂದನೂ ಇರೋದು? ಹೌದೌದು. ನಮ್ಮ ಇನ್ನೊಂದು ಬಂದು ಹರಿಶ್ಚಂದ್ರ ಘಾಟ್ ಪಕ್ಕದಲ್ಲಿ ಒಂದಿದೆ. ಫೆಬ್ರವರಿ 18, 2000 ಮಿಲೇನಿಯಂಗೆ ಇದಾಗಿದ್ದು. ಅದು ನಿಮ್ಮದೇ? ಅದು ನಮ್ಮದೇ. ಓಕೆ ಸರ್. ಇದು ಅದಕ್ಕೂ ಇದಕ್ಕೆ ಏನು ಸರ್ ಡಿಫ್ರೆನ್ಸು? ಅಂದರೆ ಎರಡೂ ಸೇಮು, ಬಟ್ ಜನದಲ್ಲಿ ಅದು ಜಾಸ್ತಿನಾ ಇದು ಜಾಸ್ತಿನಾ? ಸರ್ ಎರಡು ಈಕ್ವಲ್ ಆಗಿದೆ. ಎರಡು ಈಕ್ವಲ್ ಆಗಿದೆ. ಬನ್ನಿ ಹಾಗೆ ಹೋಗೋಣ, ನಿಮ್ಮ ರೆಸ್ಟೋರೆಂಟ್ ಎಲ್ಲ ಪರಿಚಯ ಮಾಡಿಸೋಣ. ಸರ್ ನಾವು ಇದನ್ನು ಏನಿಲ್ಲ ಅಂದರೆ ಒಂದು 10 ವರ್ಷ ನೋಡ್ತಾ ಇದ್ದೀನಿ. ನಾನು ಜಾಸ್ತಿ ನಮ್ಮ ಸ್ನೇಹಿತರೆಲ್ಲ ಇಲ್ಲೇ ಆ ಟೇಸ್ಟ್ ಚೆನ್ನಾಗಿರುತ್ತೆ, ಈ ಟೇಸ್ಟ್ ಚೆನ್ನಾಗಿರುತ್ತೆ, ಇದು ಸೂಪರು ಅದು ಸೂಪರು ಅಂತ ಹೇಳ್ತಾಯಿದ್ರು. ನನಗನ್ನಿಸ್ತು ಯಾವ್ದು ಸೂಪರ್ ಆಗಿರುತ್ತೋ ಅದನ್ನು ನಾವು ಸೂಪರಾಗಿ ತೋರಿಸ್ತಾನೆ ಮಜಾ. ಅದು ಎಸ್ಪೆಷಲಿ ನಮ್ಮ ಚಾಟ್ ಸ್ಟ್ರೀಟ್ ಕಾರ್ಯಕ್ರಮದಲ್ಲಿ ಅಂದ್ಕೊಂಡೆ. ಇವಾಗ ನಿಮ್ಮ ಫುಡ್ ಬಗ್ಗೆ ಕ್ಲೀನಾಗಿ ಇಂಟ್ರಡಕ್ಷನ್ ತೊಗೊಂಡು ಹೋಗೋಣ ಸರ್. ಓಕೆ. ರೈಸ್ ಬಿಟ್ಬಿಟ್ಟು ಬರೀ ಪೀಸಸ್ ಕೈಂಡ್ ಆಫ್ ಥಿಂಗ್ ಅಲ್ಲ 12. ಈಗ ಸ್ಪೆಷಲ್ ಡೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಹೊಸ್ತೊಡ್ಕು ಅಂತ ಬಂತು ರೀಸೆಂಟಾಗಿ. ಹೊಸ್ತೊಡ್ಕು ಅಂದಾಗ ಪೀಪಲ್ ವಿಲ್ ಬಿ ವೇಟಿಂಗ್ ಟು ಇಟ್. ಲಾಂಗ್ ಗ್ಯಾಪ್ ಕೊಟ್ಟಿರ್ತಾರೆ ತಿನ್ನೋದಕ್ಕೆ. ನಾನ್ ಸೀಸನ್ ಅಂತಾನೆ ಹೇಳ್ಬೋದು. ನಿಮ್ಗೆ ಅದರ ಬರುತ್ತಾ ನಾನ್ ಸೀಸನ್ ಅಂತ? ಆಗುತ್ತೆ. ಕಾರ್ತಿಕ, ಶ್ರಾವಣ, ಅಮಾವಾಸ್ಯೆ, ಹುಣ್ಣಿಮೆ. ಓಕೆ, ಅವೆಲ್ಲ ನಾನ್ ಸಂಕಷ್ಟಿ. ಅದಕ್ಕೆ ರಶ್ ಸ್ವಲ್ಪ ಸಂಕಷ್ಟಿಲಿ ಸಂಕಷ್ಟಗಳು ನಿಮಗೆ, ಅದಕ್ಕೆ ಸ್ವಲ್ಪ ರಶ್ ಕಮ್ಮಿ ಇದೆ. ಓಕೆ. ಏನು ಮಾಡೋಣ ಅಂದರೆ ಸೀದಾ ನಾವು ರೆಸ್ಟೋರೆಂಟ್ ಒಳಗೆ ಹೋಗೋಣ. ಒಂದು 4-5 ಡಿಶಸ್ಸು, ವೆರೈಟಿ ಡಿಶಸ್ ಹೇಗೆ ಮಾಡ್ತಾರೆ ಅಂತ ಅವ್ರು ನಮಗೆ ತೋರಿಸ್ತಾರೆ. ನಾನು ಒಳಗಡೆ ಹೋಗ್ತೀನಿ. ಈ ಗ್ಯಾಪಲ್ಲಿ ನೀವೊಂದು ಸಾಂಗ್ ನೋಡ್ಕೊಂಡು. ಒಳಗಡೆ ಹೇಗೆ ಮಾಡ್ತಾರೆ ಅಂತ ನೋಡಿದ್ವಿ. ಸೊ ಇಲ್ಲಿ ಬರುವಂಥ ಕಸ್ಟಮರ್ ಇದಕ್ಕೆ ಎಷ್ಟು ಸ್ಯಾಟಿಸ್ಫೈಡ್ ಆಗಿದ್ದಾರೆ ಅಂತ ಕೇಳಿಬಿಡೋಣ. ಕೇಳಿ ಸರ್. ಇಲ್ಲೊಬ್ರು ಕಡಕ್ ಆಗಿ ಬಿಡಿಸಿಬಿಟ್ಟಾರೆ. ಕೇಳಿ ಸರ್. ನಿಮ್ಮ ಹಳೆ ಕಸ್ಟಮರ್ ಅನ್ಸುತ್ತೆ? ಹೌದೌದು, ತುಂಬ ಹಳೆ ಕಸ್ಟಮರ್. ಸರ್ ನಮಸ್ತೆ, ನಿಮ್ಮ ಹೆಸರು? ಬಾಲಕೃಷ್ಣ. ಸರ್ ಈ ಮೀಸೆ ಮಹತ್ವ ಏನು? ರಾಜಾವಲಿನಾ? ವೆರಿ ಗುಡ್. ಸರ್ ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇರಾ? ಸುಮಾರು ಒಂದು ನನಗೆ ಈ ಹೋಟ್ಲು ಸ್ಟಾರ್ಟ್ ಆಗಿಂದ ಬರ್ತಾ ಇದ್ದೀನಿ. ನಿಮ್ಮ ಫೇವ್ರೇಟ್ ಫುಡ್ ಏನಿದೆ? ಇದೆ ಚಿಕನ್. ಏನದು? ಚಿಕನ್ ಕಲ್ಮಿ. ಕಲ್ಮಿ ಕಬಾಬ್. ಕಲ್ಮಿ. ಓಕೆ. ಕಲ್ಮಿ ಜೊತೆ ಮಧ್ಯಾಹ್ನ ಬರ್ತೀರಾ, ಸಂಜೆ ಬರ್ತೀರಾ, ರಾತ್ರಿ ಬರ್ತೀರಾ? ನಮಗೆ ಒಂದು ಐಡಿಯಾ ಬಂದರೆ ಇಲ್ಲಿಗೆ ಬರೋದು. ನಮ್ಗೆ ಏನಾದ್ರು ಹೊರಗಡೆ ತಿನ್ನಬೇಕು ಅನ್ಸಿದ ತಕ್ಷಣ ಇಲ್ಲಿ ಬರ್ತೀರಾ? ಎಲ್ಲಿ ಹೋಗಲ್ಲ. ಒಬ್ಬರೇ ಬಂದ್ರೆ ಇಲ್ಲಿ ತಿಂತೀರಾ? ಫ್ಯಾಮಿಲಿಯಿಂದಾನೆ. ಫ್ಯಾಮಿಲಿ ಎಲ್ಲ ಸಮ್ಮರ್ ಸೀಸನ್ಗೆ ಅವರವ್ರ ತಾಯಿ ಮನೆಗೆ ಹೋಗೋರೆ. ಓಹೋ, ಅದಕ್ಕೆ ತಗೊಳಪ್ಪ ಅವ್ರು ಬರೋ ಅಷ್ಟೊಂದು 4 ರೌಂಡ್ ದಪ್ಪ ಆಗ್ಬಿಡೋಣ ಅಂತ ನೀವು. ತಪ್ಪಾಗಲ್ಲ, ಇದು ಮಾಮೂಲು. ವೆರಿ ಗುಡ್. ತಾಯಿ ಕೊಡುವಂತ ಟೇಸ್ಟ್ ಇಲ್ಲೂ ಕೊಡ್ತಾರೆ ಅಂತ. ಚಿಕನ್ ಅಲ್ಲಿ 100%. ಐ ಥಿಂಕ್ ಯುವರ್ ವೆರೈಟೀಸ್ 15-16 ವೆರೈಟೀಸ್ ಇಸ್ ಪ್ರಿಟಿ ಟಫ್ ಟು ಗೆಟ್. ಎಸ್. ನಿಮ್ಗೆ ಯಾವ್ದು ಫೇವ್ರೇಟ್?
ನನಗೆ ಕಲ್ಮಿ ಐ ಲೈಕ್ ಮೋರ್ ಡ್ರೈ ಆ್ಯಂಡ್ ಗ್ರಿಲ್ ಓಕೆ ಮೋರ್ ಬ್ಯಾಬಿಕ್ಯೂಡ್. ನಂದು ಮಟನ್ ಬಿರಿಯಾನಿನೇ. ಅದು ಬಿಟ್ಟರೆ ನಾನು ಬೇರೆ ಎಂತ ಮಟನ್ ಬಿರಿಯಾನಿ. ನಾನು ನಮ್ಮ ಫ್ರೆಂಡ್ ಇಬ್ಬರು ಬಂದ್ವಿ. ಓಕೆ ಒಂದು ಮಟನ್ ಬಿರಿಯಾನಿ, ಒಂದು ಚಿಕನ್ ಬಿರಿಯಾನಿ, ಆಮೇಲೆ ಒಂದು ತಂದೂರಿ ಚಿಕನ್ ತೊಗೊಂಡ್ವಿ. ನಿಮ್ಮ ಫೇವ್ರೇಟ್ ಯಾವುದಿಲ್ಲಿ? ನಾನು ಸುಮಾರು ಒಂದು 12 ವರ್ಷದಿಂದ ಬರ್ತಾಯಿದ್ದೀನಿ. ಸ್ಟಾರ್ಟ್ ಆದಂಗಿಂದ ಆಲ್ಮೋಸ್ಟ್. ಸ್ಟಾರ್ಟ್ ಆದಾಗಿಂದ ಬರ್ತಾಯಿದ್ದೀನಿ. ಓಕೆ ನನಗೆ ಫೇವ್ರೇಟ್ ಅಂದರೆ ಇಲ್ಲಿ ಮಟನ್ ಬಿರಿಯಾನಿ ಇವಾಗ ಒಂದು 6 ಮಂತ್ಸು 2 ಮಂತ್ಸಿಂದ ಮಟನ್ ಬಿರಿಯಾನಿ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ಫೇವ್ರೇಟ್ ಡಿಶ್ಶೇ ಮಟನ್ ಬಿರಿಯಾನಿ. ರಾಮ್ ಅವರೇ, ನಿಜವಾಗ್ಲೂ ನೀವು ತೋರಿಸಿದ ವೆರೈಟಿ, ನೀವು ಪ್ರಿಪೇರ್ ಮಾಡಿ ತೋರಿಸಿದ್ದು, ನಿಮ್ಮ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ತುಂಬ ಒಳ್ಳೆ ರೆಸ್ಟೋರೆಂಟು. ನಾನು ಕೂಡ ನೋಡಿದ್ದೀನಿ. ನಾನು ಆ್ಯಕ್ಚುಲಿ ನಿಮ್ಮದು ಬೇರೆ ಬ್ರಾಂಚಸ್ ನೋಡಿದ್ದೀನಿ. ಎಲ್ಲೆಲ್ಲ ಇದೆ ಹೇಳಿ ನಿಮ್ಮ ಬ್ರಾಂಚಸ್? ನಮ್ಮದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಹರಿಶ್ಚಂದ್ರ ಘಾಟು ಅದು ಪಕ್ಕ ಕಾರ್ನರ್. ಕಾರ್ನರು, ಅದರ ಪಕ್ಕದ್ದು. ಅದಾದ್ಮೇಲೆ ರಾಜಾಜಿನಗರ 6 ಬ್ಲಾಕು. ಓಕೆ. ಅದಾದ್ಮೇಲೆ RT ನಗರು. ಈಗ ರೀಸೆಂಟಾಗಿ 2 ಇಯರ್ಸ್ ಬ್ಯಾಕು ಮಲ್ಲೇಶ್ವರಂ. ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಎಲ್ಲ ಆಗ್ತದೆ? ನೆಕ್ಸ್ಟು ನಾಗವಾರ. ಸೂಪರ್, ಆಲ್ ದ ಬೆಸ್ಟ್ ಫಾರ್ ಆಲ್ ದ 5 ಬ್ರಾಂಚ್. ಯಾವ್ದು ಸೂಪರ್ ಪರ್ಫಾರ್ಮೆನ್ಸ್ ಇದೆ? ಫಸ್ಟ್ ಒನ್ನ ಇವತ್ತು ಎಲ್ಲಾನು ಸೂಪರಾ? ಎಲ್ಲ ಸೂಪರೇ ಸರ್, ಎಲ್ಲ ಸೂಪರ್, ಎಲ್ಲ ಸೂಪರ್. ಫಂಟಾಸ್ಟಿಕ್ ಸರ್, ತುಂಬ ಖುಷಿ ಆಯಿತು. ಇವತ್ತು ನಾವು ಬಂದು ಇಲ್ಲಿ ನಿಮ್ಮ ಒಂದು ರೆಸ್ಟೋರೆಂಟ್ನ ಪರಿಚಯ ಮಾಡಿಸ್ಕೊಟ್ವಿ. ಸೊ ನಮ್ಮ ಆಡಿಯನ್ಸ್ಗೆ ನೀವು ಏನಂತ ಹೇಳ್ತೀರಾ? ಸರ್ ಕೀಪ್ ವಾಚಿಂಗ್ ಓನ್ಲಿ ಆನ್ ಚಾಟ್ ಸ್ಟ್ರೀಟ್. Mr. Perfect, perfect, he is Mr. Perfect, Mr. Perfect, perfect. ರಾಜಾ, ನೀನು ಇನ್ನ ಕಂದ ಕಣೋ. ನೀನು ಮಿಸ್ಟರ್ ಪರ್ಫೆಕ್ಟ್ ಅಲ್ಲ, ಮಿಸ್ಟರ್ ಪರ್ಫೆಕ್ಟ್ ಒಬ್ಬರೇ ಇರೋದು. ಯಾರು ಹೇಳು? ಮಿಸ್ಟರ್ ಸೋಡಾ. ನೀನು ಇಲ್ಲಿಂದ ಓಡ. ಓಹೋ, ಇಲ್ಲೇ ಇದ್ದೀರಾ? ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಆಲ್ರೈಟ್ ವೀಕ್ಷಕರ, ಇವತ್ತು ನಾವಿದ್ದೀವಿ ಭಾಷಿಮ್ ಸರ್ಕಲ್ ರಾಮಂದ್ರ ಹಿಂದೆ ಇರೋ ದೇವಸ್ಥಾನದ ಹಿಂದೆ ಇರುವಂತಹ ಒಂದು ಚಾಟ್ಸ್ ಸ್ಟ್ರೀಟ್ ಅಂತಾನೆ ಕರಿಬೋದು, ಮಿನಿ ಚಾಟ್ ಸ್ಟ್ರೀಟ್. ಅದರಲ್ಲಿ ಮಿಸ್ಟರ್ ಸೋಡಾ ಅಂತ ಒಂದು ಅಂಗಡಿ ಇದೆ. ಅವ್ರ ಹತ್ರ ಮಾತಾಡ್ತೀನಿ. ಸರ್ ನಿಮ್ಮ ಹೆಸರು ಮಾಡ್ಬಿಟ್ಟೆ? ಬಾಬು ಅಂತ ಸರ್. ಬಾಬು ಅವರೇ, ಹೇಗಿದೆ ಬಿಸ್ನೆಸ್? ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ವೆರಿ ಗುಡ್, ತುಂಬ ಖುಷಿ ಆಗುತ್ತೆ. ಈಗೇನಂದ್ರೆ ನಮ್ಮ ಚಾಟ್ ಸ್ಟ್ರೀಟ್ ಕಾರ್ಯಕ್ರಮದಲ್ಲಿ ದಿನಕ್ಕೆ 2 ರೆಸ್ಟೋರೆಂಟ್, ಅಂದ್ರೆ ಶನಿವಾರ ಭಾನುವಾರ ಬಂದಿದ ತಕ್ಷಣ 12ರಿಂದ 1 ಗಂಟೆಲಿ 2 ರೆಸ್ಟೋರೆಂಟ್, 2 ಒಳ್ಳೆ ಜಾಗ, ಈಟ್ ಔಟ್ ಕಾರ್ನರ್. ಅಲ್ಲಿ ಹೋದೆ ಒಂದು ಕಡೆ ಚೆನ್ನಾಗಿ ತಿಂದೆ ಆಲ್ಬೇಕಲ್ಲಿ. ಯಾವ ರೇಂಜ್ ತಿಂದೀನಿ ಅಂದ್ರೆ ನಂಗೆ ಜೀರ್ಣ ಆಗಬೇಕು ಅನ್ಸುತ್ತೆ. 100% ಜೀರ್ಣ ಆಗುತ್ತೆ. ಎಸ್, ಅದಕ್ಕೆ ನಾನು ಬಂದಿದ್ದು ಮಿಸ್ಟರ್ ಪರ್ಫೆಕ್ಟ್ ಒಬ್ಬ ಇದ್ದಾರೆ, ಬನ್ನಿ ಅಂತ ಕರ್ಕೊಂಡ್ ಬಂದಿನಿ. ಅದು ಬೇರೆ ಯಾರಲ್ಲ, ನಮ್ಮ ಮಿಸ್ಟರ್ ಸೋಡಾ. ಸೊ ಎಷ್ಟು ವರ್ಷ ಆಯ್ತು ಓಪನ್ ಆಗಿ? ಸರ್ ಎಕ್ಸಾಕ್ಟ್ 2 ಇಯರ್ಸ್ ಸರ್. ಈ 16 ಬಂದರೆ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಇವಾಗ ಫಸ್ಟ್ ಡೇಗೂ ಇವತ್ತಿಗೂ ಏನೇನು ಡಿಫ್ರೆನ್ಸ್ ಆಗಿದೆ ಇಲ್ಲಿಗೆ? ಸರ್ ಡೇ 1 ನನ್ನ ಬಿಸ್ನೆಸ್ ಇಂಪ್ರೂವ್ ಆಗ್ತಾನೆ ಇದೆ ಹೊರತು ಯಾವತ್ತೂ ಇದಾಗಿಲ್ಲ. ಕೆಲವ್ರು ಹೇಳ್ತಾರೆ ಸೋಡಾ ಅಂಗಡಿ ಅಂದರೆ ಸೀಸನ್ ಬರಬೇಕು, ಹಾಗೆ ನಮ್ಗೆ ಸೀಸನ್ ಅನ್ಸೀಸನ್ ಅನ್ನೋದೇನೇ ಇಲ್ಲ. ಎಲ್ಲ ಸೀಸನಲ್ಲೂ ಚೆನ್ನಾಗಿದೆ. ಇವನ್ನೇನಂದರೆ ನಿಮಗೆ ಫ್ರೂಟ್ ಜ್ಯೂಸು ಇನ್ನೊಂದಾದರೆ ಅದು ಕೋಲ್ಡು ಇನ್ನೊಂದು ಎಫೆಕ್ಟ್ ಆಗುತ್ತೆ ಅಂತಾರೆ. ಇದೇನು ಅಂದರೆ ನೀವು ತಿಂದಿದ್ದು ಜೀರ್ಣ ಆಗುತ್ತೆ. ಜೀರ್ಣ ಆಗೋದ್ರಿಂದ ಕಸ್ಟಮರ್ ಮೈಂಡ್ ಏನಂದರೆ ಜೀರ್ಣ ಆಗೋದ್ರಿಂದ ಡೈಲಿ ಎಕ್ಸಾಕ್ಟ್ ಒಂದ್ಸತಿ ಕುಡಿದ ಕಸ್ಟಮರ್ ಇನ್ನೊಂದ್ಸತಿ ಬರ್ತಾರೆ. ಮತ್ತು ನಮ್ಮಲ್ಲಿ ಹಂಗೆ ಹೈಜಿನಿಕ್ ಮೇಂಟೈನ್ ಮಾಡಿದ್ದೀವಿ. ನ್ಯಾಚುರಲ್ ಫ್ಲೇವರ್ಸ್ ಇದೆ. ಇದು ಯಾವುದೇ ಯಾವೆಲ್ಲ ಫ್ಲೇವರ್ಸ್? ಇದೇನಿದೆ ಅಂದರೆ ರಿಯಲ್ ಫ್ರೂಟ್ ಕ್ರಶ್ ಅಂದ್ಬಿಟ್ಟು ನೋಡಿ, ರಿಯಲ್ ಫ್ರೂಟ್ದು ಪಲ್ಪ್ ಬರುತ್ತೆ, ನ್ಯಾಚುರಲ್ ಹರ್ಬ್ಸ್. ಇದರಲ್ಲಿ ಏನಿದೆ ಕಿವಿ ಕ್ರಶ್, ಲಿಚಿ ಕ್ರಶ್, ಸ್ಟ್ರಾಬೆರಿ, ಆರೆಂಜ್, ಮ್ಯಾಂಗೋ, ಪೈನಾಪಲ್. ಕೆಲವ್ರಿಗೆಲ್ಲ ಏನಾಗಿದೆ ಮೈಂಡಲ್ಲಿ ಅದು ಫ್ಲೇವರ್ ಓನ್ಲಿ, ಅದಕ್ಕೇನು ಇದಾಕಿರ್ತಾರೆ ಅಂತ ಅನ್ಕೋತಾರೆ. ಇದಾದ್ರೆ ನ್ಯಾಚುರಲ್ ಪಲ್ಪ್ ಬರುತ್ತೆ. ಇದರಲ್ಲಿ ನಿಂಬೆ, ಶುಂಠಿ, ಪುದೀನ, ಪೀನಾ ಕೊಲೋಡಾ, ಸೊಗದೆ ಬೇರು ಅಂತ ಹೇಳೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಹರ್ಬಲ್ದೆಲ್ಲ ಇದೆ ನಮ್ಮಲ್ಲಿ. ತುಂಬಾ ಚೆನ್ನಾಗಿದೆ. ಎಲ್ಲ ಒಳ್ಳೇದಕ್ಕೆ ಅಂತ ಇದೆ. ಹೌದು, ಎಲ್ಲ ಒಳ್ಳೇದಕ್ಕೆ ಇದೆ. ಅವಾಗಿಂದ ನಾನು ಇವಾಗ ತಾನೇ ಹೇಳಿದೆ ಸರ್, ನಾನು ಆ ಕಡೆಯಿಂದ ಅಲ್ಬೇಕಿಂದ ಬಂದೆ. ನೀವು ಅವಾಗಿಂದ ಹೇಳ್ತೀರಿ ಇದು ಒಳ್ಳೇದು, ಜೀರ್ಣಕ್ಕೆ ಒಳ್ಳೇದು ಅಂತ. ಅದು ಆರು ಒಂದು ಸೋಡಾ ಹಂಗೆ ಅಂತ ನೀವೇ ಹಾಕೊಟ್ಬಿಡಿ ಸರ್. ಓಕೆ ಸರ್, ಫ್ರೆಶ್ ಲೈಮ್ ನಾನು ಹಾಕ್ಕೊಡ್ತೀನಿ. ನಾನು ಇದರಲ್ಲಿ ಫ್ರೆಶ್ ಲೈಮ್ ಮಸಾಲಾ ಸೋಡಾ ಅಂತಾರೆ. ಸೊ ನೋಡಿ, ಫ್ರೆಶ್ ಲೈಮ್ನ ಕಟ್ ಮಾಡಿ, ಓಕೆ, ಈ ಥರ ಗ್ಲಾಸಲ್ಲಿ ನಿಂಬೆಹಣ್ಣ ನಾವೇ ಹಿಂಡಿ ನಿಮ್ಗೆ ಈ ರೀತಿ ಹಾಕಿ. ಇಂಡಿಯಾದಲ್ಲಿ ಹೆಣ್ಮಕ್ಳು ಫೇಮಸ್ ಅಂತ ಹೌದಾ? ಹೌದೌದು ಅಂತಾರೆ, ನಾವು ಅದನ್ನು ಓಕೆ ಸರ್. ಈ ತರ ಇಲ್ಲಿ ಯಾವ್ದಾದ್ರು ಜೋಡಿಗಳು ನಿಂಬೆಹಣ್ಣು ಹಿಂಡ್ಕೊಂಡು ಜಗಳ ಮಾಡ್ಕೊಂಡು ಬಂದಿರ್ಬೇಕಾದ್ರೆ ನೀವು ಬನ್ನಿ, ಕೋಪ ಮಾಡ್ಕೋಬೇಡಿ, ನೆಮ್ಮದಿಯಾಗಿ ಸೋಡಾ ಕುಡಿದೆ ಅಂತ ಹೇಳಿದೀರಾ? ಹೇಳಿದೀವಿ ಸರ್. ಹೇಳ್ಬಿಟ್ಟು ಕಿವಿ ಕ್ರಶು, ಲಿಚ್ಚಿ ಕ್ರಶು ಕೊಟ್ಟಿದ್ದೀವಿ. ಹಾಗೆ ಖುಷಿ ಆಗಿರುತ್ತೆ. ಈಗ ಇದು ಬಂದು ಜೀರಾ ಮಸಾಲ ಅಂತ, ಇದನ್ನು ಫ್ರೆಶ್ ಲೈಮ್ ಮಸಾಲ. ಜೀರಿಗೆ, ಮೆಣಸು ಮತ್ತು ಅದಕ್ಕೆ ಈ ಬ್ಲಾಕ್ ಸಾಲ್ಟು ಎಲ್ಲ ಇರುತ್ತೆ. ಜೀರ್ಣ ಶಕ್ತಿಗೆ ನಿಮಗೆ ಒಳ್ಳೆಯದು. ಈಗ ನೀವು ತಿನ್ಕೊಂಬಂದಿದ್ದೀನಿ ಅಂದ್ರಲ್ಲ ಹೊಟ್ಟೆ ತುಂಬ, ಅದು ಕರಗಬೇಕಂದ್ರೆ ನೋಡಿ ಫ್ರೆಶ್ ಲೈಮ್ ಹಾಕಿ ಈ ರೀತಿ ನೋಡಿ. ಇದು ಐಸ್ ಕ್ರೀಮ್ ಸೋಡಾ ಅಂತಿದೆ, ಅದ್ರ ಪಕ್ಕದಲ್ಲಿ ಇದು ಬರೀ ಸೋಡಾ ಅಂದರೆ ಮಿನರಲ್ ವಾಟ್ರು ವಿತ್ ಸೋಡಾ ಬರುತ್ತೆ. ಅದನ್ನ ಹಿಂಗೆ ಹಾಕಿ, ಸೊ ನಾವು ಇದರಲ್ಲಿ ಹಿಂಗೆ ಮಿಕ್ಸ್ ಮಾಡಿ ಸ್ಟಿರ್ ಮಾಡ್ತೀರಾ? ಹೌದು. ನೋಡಿ, ಇದು ಬರೀ ಪ್ಲೈನ್ ಸೋಡಾ. ಇದು ಹಾಕಿದ್ರೆ ನಿಮಗೆ ಈ ಗೋಲಿ ಸೋಡಾ ಅಂತಾರೆ, ಕೇಳಿದ್ದೀರಾ? ಗೋಲಿ ಸೋಡಾ ಅಂತ. ಅದಕ್ಕಿಂತ ಇದು ತುಂಬಾ ಚೆನ್ನಾಗಿರುತ್ತೆ. ಗೋಲಿ ಸೋಡಾದಲ್ಲಿ ನಿಮ್ಗೆ ಯಾವ ನೀರು ಮಿಕ್ಸ್ ಮಾಡಿರ್ತಾರೆ ಅಂತ ಗೊತ್ತಿರಲ್ಲ. ಬಟ್ ನಮ್ದು ನೋಡಿ ಮಿನರಲ್ ವಾಟರ್ ಡೈರೆಕ್ಟ್ ಆಗಿ ಬರ್ತದೆ.
ಫ್ಯಾಂಟಾಸ್ಟಿಕ್ ಸರ್. ಮಿನರಲ್ ವಾಟರ್ ಡೈರೆಕ್ಟಾಗಿ ಬರುತ್ತೆ, ಕಣ್ಣೆದುರುಗಡೆನೆ ಫ್ರೆಶ್ ಆಗಿ ರೆಡಿ ಮಾಡಿಕೊಡ್ತೀವಿ. ಕುಡಿದ್ಬಿಟ್ಟು ನೀವು ಹೇಳಿ ಹೇಗಿದೆ. ಇದು ಫ್ರೂಟ್ ಬಿಯರ್ ನೋಡಿ. ಇದು ಬಿಯರ್ ಹೇಗಿದೆ ನೀವು ನೋಡ್ಬೇಕಂದ್ರೆ ನೋಡಿ, ಸೇಮ್ ಬಿಯರ್ ಹೇಗಿದೆಯೋ ಅದೇ ಥರನೇ ಇರುತ್ತೆ ನೋಡಿ. ಬಿಯರ್ ಹೇಗೆ ಇದು ಬರುತ್ತೋ ಹಾಗೇ ಥರ ಉಕ್ಕು ಬರುತ್ತೆ, ಟೇಸ್ಟು ಹಾಗೆ ಇರುತ್ತೆ, ಬಟ್ ನಾನ್ ಆಲ್ಕೋಹಾಲ್. ಓಕೆ ನೋಡಿ, ಅದನ್ನು ಟೇಸ್ಟ್ ಮಾಡಿ, ಇದು ಒಂದ್ಸತಿ ಮಾಡಿ, ನಿಮ್ಗೆ ಇಷ್ಟ ಆಗ್ಬೋದು. ಇದು ಸರ್ ಇಲ್ಲ ಫಸ್ಟ್ ಅದೇ ತಗೊಳ್ಳಿ. ಅಂದ್ರೆ ಒಂಥರ ಇದು ಘಾಟ್ ತರ. ಹೌದು, ನಿಮ್ಗೆ ಜೀರ್ಣ ಆಗ್ಬೇಕಂದ್ರಲ್ಲ, ಆಲ್ಬೇಕಲ್ಲಿ ತಿಂದಿದ್ದೀನಿ ಅಂದ್ರಲ್ಲ, ಕರಗಬೇಕಂದ್ರೆ ಜೀರ್ಣ ಶಕ್ತಿ ಆಗುತ್ತೆ. ವೆರಿ ಗುಡ್, ಸೂಪರ್. ಚೆನ್ನಾಗಿ ತಿಂದಿದ್ದೀನಿ, ಜೀರ್ಣ ಮಾಡ್ಕೊ ಅಂತ ಬೇರೆ ಕೊಟ್ಟಿರಾ. ನಾನು ಈ ಜೀರ್ಣ ಮಾಡ್ಕೋಬೇಕಾದ್ರೆ ಪಾಪ ನಮ್ಮ ಜನ ಏನ್ ಮಾಡ್ಬೇಕು ಹೇಳಿ, ಬೇಜಾರಾಗ್ತಾರಲ್ವಾ. ಸೊ ನಾ ಇದನ್ನ ಕುಡಿತಾ ಇರ್ತೀನಿ. ಈ ಗ್ಯಾಪ್ ಅಲ್ಲಿ ಒಂದು ಸಾಂಗು, ಒಂದು ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಸರ್. ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ವೇಣುಗೋಪಾಲ್ ಅಂತ ಹೇಳ್ಬಿಟ್ಟು. ವೇಣುಗೋಪಾಲ್ ಸರ್, ಇವಾಗ ಊಟ ಆಗಿದ ತಕ್ಷಣ, ಊಟಕ್ಕಿಂತ ಮುಂಚೆ ಈ ಬಿಸಿಲಲ್ಲಿ ಮತ್ತೆ ಎನಿ ಟೈಮ್ ತೊಗೊಳ್ಳೋ ಅಂತ ಒಂದೇ ಒಂದು ಪದಾರ್ಥ ಅಂದ್ರೆ ಅದು ಸೋಡಾ. ಹೌದು, ಕರೆಕ್ಟ್ ಅಲ್ವಾ? ಸೊ ಅದರಲ್ಲೂ ನಿಮಗೆ ಅದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಶ್ನೆ ಸರ್. ನಿಮಗೆ ಈ ಒಳ್ಳೆ ಅಭ್ಯಾಸಗಳಿದೆ ಸರ್, ಈ 30, 60, 90? ಅವು ಯಾವುದೂ ಇಲ್ಲ ಸರ್. ಯಾವುದೂ ಇಲ್ಲ ಸರ್. ಇವಾಗ ನಾನು ನಿಮಗೆ ಕೊಡ್ತೀನಿ, ಕೊಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ. ಖಂಡಿತ. ಆಯ್ತಾ? ಮಕ್ಕಳಿಂದ ಶುರು ಮಾಡ್ತಾರಲ್ಲ, ಅದನ್ನೇ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಹೌದು. ಇದನ್ನು ಕುಡಿದು ಹೇಗಿದೆ ಅಂತ ಹೇಳಿ. ಹಿಂದೆ ಒಬ್ರು ಬನ್ನಿ. ಅಲ್ಲ, ಬಿದ್ದಿದ್ದೋಗ್ಬಿಟ್ರೆ ಸ್ಟಡಿ ಆಗಿದ್ದೀವಿ. ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ ಸರ್. ಏನಿರ್ಬೋದು ಇದು? ಅಲ್ಲಿ ಒಂಥರ ಆಪಲ್ಲು ಮತ್ತು ಗ್ರೇಪ್ಸ್ ಇದ್ದಂಗೆ ಫೀಲ್ ಇದೆ. ಏನೋ ಒಂದು ಮಿಕ್ಸಿಂಗ್ ಮಾಡಿ ಒಂದು 2-3 ದಿವಸ ಇದ್ದಂಗೆ ಫೀಲ್ ಇದೆ. ಯಾರು ಸರ್ ನಾಲ್ಗೆ ಯಾಕೆ ಸರ್ ಊಟ ಇದೆ? ಏನಿಲ್ಲ ಅಲ್ವಾ? ಕಿಕ್ ಹೊಡೆದಂಗಿದೆ. ಎಕ್ಸಾಕ್ಟ್ಲಿ, ಇದು ಕಿಕ್ ಹೊಡೆಯುವಂಥದ್ದಲ್ಲ. ಇದರ ಹೆಸರು ಬಂದು ಫ್ರೂಟ್ ಬಿಯರ್, ನಾನ್ ಆಲ್ಕೋಹಾಲಿಕ್ ಫ್ರೂಟ್ ಬಿಯರ್ ಅಂತ. ಟೇಸ್ಟ್ ನೀವು ನಮ್ಗೆ ಹೇಳಬೇಕು. ಚೆನ್ನಾಗಿದೆ ಸರ್, ತುಂಬ ಚೆನ್ನಾಗಿದೆ. ಸರ್, ಥ್ಯಾಂಕ್ ಯು. ಫ್ಲೇವರು ಅಂತ ಹೋಗಿದ ತಕ್ಷಣ ಒಬ್ಬೊಬ್ರಿಗೆ ಒಂದೊಂದು ಫ್ಲೇವರ್ ಇಷ್ಟ ಆಗಿರುತ್ತೆ. ಇವಾಗ ಇನ್ನೊಬ್ರು ಇದ್ದಾರೆ ಇಲ್ಲಿ, ಅವ್ರಿಗೂ ಕೂಡ ಒಂದು ಫೇವ್ರೆಟ್ ಫ್ಲೇವರ್ ಇದೆ ಅಂತ. ಯಾರು ರೆಗ್ಯುಲರ್ ಕಸ್ಟಮರ್ ಕೂಡ. ಸರ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ರಾಧಾಕೃಷ್ಣ ಅಂತ. ರಾಧಾಕೃಷ್ಣ ಸರ್, ಇಲ್ಲಿ ಬರ್ತಾ ಇರ್ತೀರಾ ನೀವು? ಹೌದು. ನೀವು ಯಾವ ಸೋಡಾ ಕೊಡ್ತೀರಾ? ಬ್ಲೂಬೆರಿ ಯಾವಾಗ ಕುಡಿಯೋದು ಜಾಸ್ತಿ. ಬ್ಲೂಬೆರಿ ಕೇಳೋದು ಹೆಚ್ಚ, ನಾವು ಕೊಡೋದು ಹೆಚ್ಚ. ತಳಿ ಏನಕ್ಕೆ ನೀವು ಬ್ಲೂಬೆರಿ ಇಷ್ಟ? ಅದು ಟೇಸ್ಟ್ ಚೆನ್ನಾಗಿದೆ, ಕುಡಿಯೋದು ಚೆನ್ನಾಗಿರುತ್ತೆ, ಜೀರ್ಣ ಆಗುತ್ತೆ, ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಅದಕ್ಕೋಸ್ಕರ ಬ್ಲೂಬೆರಿ. ಬೇರೆ ಯಾವುದು ಟೇಸ್ಟ್ ಮಾಡಿಲ್ವಾ ನೀವು? ಮಾಡಿದ್ದೀನಿ. ಇಷ್ಟ ಇದು ಫ್ರೂಟ್ ಬ್ಯೂರೋ ಮಾಡಿದ್ದೀನಿ, ಇದು ಟೇಸ್ಟ್ ಮಾಡಿದ್ದೀನಿ, ಆರೆಂಜು ಮಾಡಿದ್ದೀನಿ. ನನಗೆ ಲೈಕ್ ಮಾಡೋದು ಇದೊಂದು, ಅದಕ್ಕೋಸ್ಕರ ಇವಾಗ ನೀವು ಇರೋದು ಇಲ್ಲೇನಾ, ಇದೇ ಏರಿಯಾದಲ್ಲಿ? ನೀವೊಬ್ಬರೇ ಬರ್ತೀರಾ ಅಥವಾ ಏನಾದ್ರು ಸೋಡಾನ ನಿಮ್ಮ ಮನೆಯವ್ರನ್ನ ವಾಕಿಂಗ್ ಅಂತ ಕರ್ಕೊಂಡು? ಇಲ್ಲ, ಯಾವುದೊಂದು ಟೈಮಿಗೆ ತೊಗೊಂಡು ಹೋಗ್ತೀನಿ. 3-4 ಒಂದು ದಿವಸ ಬಾಟ್ಲ್ ತೊಗೊಂಡು ಹೋಗ್ತೀನಿ. ಓಕೆ ಸರ್, ಫೋರ್ಸ್ಫುಲಿ ತೊಗೋಬೇಡಿ, ಆರಾಮಾಗಿ ಕೂಲಾಗಿ ಎಂಜಾಯ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸರ್. ನಿಮ್ಮ ಹೊಟ್ಟೆ ತಣ್ಣಗಿರಲಿ, ನಿಮ್ಗೆ ಯಾವಾಗಲೂ ಒಳ್ಳೇದಾಗಲಿ. ಯಾಕಂದರೆ ಬರೋರ್ನೆಲ್ಲ ನೀವು ತಂಪು ಮಾಡಿ ಕಳಿಸ್ತೀರಾ. ಅದು ವೆರೈಟಿಯಾಗಿ ಮಾಡಿಸ್ತೀರಾ. ಅದು ಕಾಸ್ಟಿಂಗ್ ಹೆಂಗಿದೆ ನಿಮ್ಮದು? ಸರ್ ತುಂಬ ಚೀಪ್ ಇದೆ ಸರ್. 250 ml ಓನ್ಲಿ 10 ರೂಪೀಸ್ ಕೊಡ್ತೀವಿ ಇವತ್ತಿನ. ಏನು ಬರುತ್ತೆ? ಹೌದು, ಏನು ಬರೋದಿಲ್ಲ. ಇದೇನಂದರೆ ನ್ಯಾಚುರಲ್ ಆಗಿ ಫ್ಲೇವರ್ ಇರೋದ್ರಿಂದ, ಮತ್ತು ಚಿಲ್ಡ್ ಆಗಿರೋದ್ರಿಂದ, ಮತ್ತು ಜೀರ್ಣ ಆಗೋದ್ರಿಂದ, CO2 ಇದಿರೋದ್ರಿಂದ, ಫುಡ್ ಗ್ರೇಡೆಡ್ CO2 ಇರೋದ್ರಿಂದ ಜೀರ್ಣನೂ ಆಗುತ್ತೆ. ಅದರಿಂದ ಕಸ್ಟಮರ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ರೈಟ್ ಸರ್, ಇವತ್ತು ನಾವು ಬಂದು ನಿಮ್ಮ ಒಂದು ಮಿಸ್ಟರ್ಸ್ ಪರ್ಫೆಕ್ಟ್ ಅಂತ ಏನಂತೀರೋ ಮಿಸ್ಟರ್ ಸೋಡಾನ ನಾವು ಪರಿಚಯ ಮಾಡಿಸ್ಕೊಳ್ತೀವಿ. ನಿಮಗೆ ಖುಷಿಯಾಗಿದೆ. ಇದನ್ನ ನೋಡ್ತಿರೋಂಥ ನಮ್ಮೆಲ್ಲ ವೀಕ್ಷಕರಿಗೆ ನೀವೆಲ್ಲ ಸೇರಿ ಏನಂತ ಹೇಳ್ತೀರಾ? ಕೀಪ್ ವಾಚಿಂಗ್ ಓನ್ಲಿ ಆನ್ ಚಾಟ್ ಸ್ವೀಟ್. ರೈಟ್, ಇವತ್ತು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂತ ನೀವು ನೋಡಿದ್ವಿ. ಒಂದು ಆಲ್ಬರ್ಟ್ ರೆಸ್ಟೋರೆಂಟು, ಆಮೇಲೆ ಅಲ್ಲಿ ತಿಂದಿದ ತಕ್ಷಣ ಜೀರ್ಣ ಹಾಕಿ ಏನು ಮಾಡಬೇಕು ಅಂತ ಒಂದು ಸೂಪರ್ ಮಿಸ್ಟರ್ ಸೋಡಾ ಎರಡನ್ನೂ ಪರಿಚಯ ಮಾಡಿಸ್ತೇನೆ ನಿಮಗೆ. ಇನ್ಫ್ಯಾಕ್ಟ್ ಯಾರು ನೋಡಿಲ್ಲ ಅಂದರೆ ಸಿಂಪಲ್ಲಾಗಿ www.youtube.com ಲಾಗಿನ್ ಆಗಿ ಅದರಲ್ಲಿ ಚಾಟ್ ಸ್ಟ್ರೀಟ್ ಅಂತ ಟೈಪ್ ಮಾಡಿ ನಮ್ಮ ಕಾರ್ಯಕ್ರಮ ಖಂಡಿತವಾಗ್ಲೂ ಅದರಲ್ಲಿ ಅಪ್ಲೋಡ್ ಆಗಿರುತ್ತೆ. ಜೊತೆಗೆ ಇದೇ ಥರ ರೆಸ್ಟೋರೆಂಟ್ ನಿಮಗೂ ಯಾವ್ದಾದ್ರು ಪರಿಚಯ ಇದ್ದರೆ, ಒಳ್ಳೆ ಕಾರ್ನರ್ಗಳು, ಒಂದು ಈಟೌಟ್ ಇರ್ಬೋದು, ಒಂದು ಚಾಟ್ಸ್ ಇರ್ಬೋದು, ಒಂದು ಒಳ್ಳೆ ಫುಡ್ ಸಿಗೋವಂಥ ಜಾಗ ಇರ್ಬೋದು, ನಿಮಗೆ ಗೊತ್ತಿದೆ ಸಿಂಪಲ್ಲಾಗಿ ಒಂದು ಪೇಪರ್ ತೊಗೊಳ್ಳಿ, ಪೆನ್ ತೊಗೊಂಡು ಚೆನ್ನಾಗಿ ಗೀಚ್ಬಿಡಿ ಏನಂತ ಅದರ ಅಡ್ರೆಸ್ಸು, ಮತ್ತು ಮಿಸ್ ಮಾಡದೆ ನಿಮ್ಮ ಫೋನ್ ನಂಬರ್ ಅದರಲ್ಲಿ ಕೊಡಿ. ಯಾಕೆಂದರೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ. ಓಕೆ, ಇವತ್ತಿನ ಪ್ರೋಗ್ರಾಮ್ ಸಕ್ಕದಾಗಿ ಎಂಜಾಯ್ ಮಾಡಿರ್ತೀರಾ. ನಾನು ನಿಮ್ಮ ಗೆಳೆಯ ಶರತ್ ಸೈನಿಂಗ್ ಆಫ್. ಸಕ್ಕದಾಗಿ ನಾನು ಎಂಜಾಯ್ ಮಾಡೀನಿ, ನೀವು ಮಾಡಿರ್ತೀರಾ. ಟಾಡಾ, ಸಿ ಯು, ಬಾಯ್. ಶರತ್ ಸೈನಿಂಗ್ ಆಫ್.